ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ವಿದೌಟ್ ಮೇಕಿಂಗ್ ಎನಿ ಡಿಲೇ CSK ಪ್ಲೇಯರ್ ಆಗಿರುವಂಥ ರವಿ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಆಫ್ಟರ್ IPL ವಿನ್ನಿಂಗ್ ನಮ್ಮ RCB ಬಗ್ಗೆ ಮಾತಾಡಿದ್ದಾರೆ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದರೆ ಈ ಟ್ರೋಫಿ ವಿರಾಟ್ ಕೊಹ್ಲಿ ಎಷ್ಟು ಡಿಸರ್ವ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಆ ಟ್ರೋಫಿನೇ ವಿರಾಟ್ ಕೊಹ್ಲಿನ ಡಿಸರ್ವ್ ಮಾಡುತ್ತೆ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು. 18 ವರ್ಷ ಬೆವರು ಸುರಿಸಿ ಎಲ್ಲ ಸುರಿಸ್ಬಿಟ್ಟಿದ್ದಾರೆ, ಎಲ್ಲ ಹರಿಸ್ಬಿಟ್ಟಿದ್ದಾರೆ RCBಗೆ. ಈ ಟ್ರೋಫಿ ವಿರಾಟ್ ಕೊಹ್ಲಿನೇ ಡಿಸರ್ವ್ ಮಾಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ RCB ಟ್ರೋಫಿನ ಗೆದ್ದಿದ್ದಕ್ಕೆ. RCB ಗೆದ್ದಿದ್ದಕ್ಕಿಂತ ವಿರಾಟ್ ಕೊಹ್ಲಿ ಕೈಲ ಟ್ರೋಫಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಆ್ಯಂಡ್ ಅವರ ಎಮೋಷನ್ಸು ಎದ್ದೆದ್ದು ಕಾಣಿಸ್ತಾ ಇತ್ತು. ಅವತ್ತು ಮ್ಯಾಚ್ ಟೈಮಲ್ಲಿ ಯಾವ ಥರ ಎಮೋಷನ್ಸು 18 ವರ್ಷ ಆದಮೇಲೆ ನೋಡೋಕ್ಕೆ ಸಿಕ್ತು ನಮಗೆ. ಆ್ಯಂಡ್ ಇದೆಲ್ಲ ರೇರ್ ಸೀನ್ಸ್ಗಳು ನೋಡೋಕ್ಕೆ ಸಿಗೋದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಈ ಥರ ಎಮೋಷನ್ಸ್ಗಳನ್ನ ನೋಡಿಲ್ಲ, ಬಟ್ ಈ ಥರ ಎಮೋಷನ್ಸು ವಿರಾಟ್ ಕೊಹ್ಲಿ ತೋರಿಸುವಂಥದ್ದು ಸಿಕ್ಕಾಪಟ್ಟೆ ರೇರು. ಆ್ಯಂಡ್ ಅದನ್ನು ನೋಡಿದ್ವಿ ನಾವು. ಸೊ ಟ್ರೋಫಿನೇ ಡಿಸರ್ವ್ ಮಾಡಿತ್ತು ವಿರಾಟ್ ಕೊಹ್ಲಿನ ಅಂತ ಹೇಳಿದ್ದಾರೆ ಸಿಂಪಲ್ ಆಗಿ. ಅಪ್ಡೇಟ್ ನಂಬರ್ 2, ಬಾಂಗ್ಲಾದೇಶ್ಗೆ ಹೊಸ ಕ್ಯಾಪ್ಟನ್ ಈಗ ಡಿಕ್ಲೇರ್ ಆಗಿದ್ದಾರೆ. ಅದೇ ಮೆಹದಿ ಹಸನ್ ಮಿರಾಜ್. ಬಾಂಗ್ಲಾದೇಶಿ ಯಂಗ್ಸ್ಟರ್ ಇವಾಗ ಅಫಿಷಿಯಲಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗಿದ್ದಾರೆ. ಮಗ ODI ಫಾರ್ಮೇಟ್ಗೆ ಹಿಂದೆ ಇದ್ದಂತಹ ಹುಸೈನ್ ಶಾಂಟ್ ಅವರು ಏನು ಕೂಡ ಒಂಥರ ಶಾಂತವಾಗಿ ಹೋಗ್ಬಿಟ್ಟಿತ್ತು ಬಾಂಗ್ಲಾದೇಶ, ಆ ಥರ ಸೈಲೆಂಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಶಾಂತವಾಗಿರೋದಲ್ಲ ಬೇಡ ಅಂತ ಮಿರಾಜು ಏನೋ ಮಿಂಚಿಂಗ್ ಏನೋ ತೋರಿಸ್ತಾರೆ ಅಂತ ಕಾಣಿಸ್ತದೆ. ಮಿರಾಜ್ನ ಡಿಕ್ಲೇರ್ ಮಾಡಿದ್ರು. ನೋಡೋಣ, ಒಳ್ಳೆ ಪ್ಲೇಯರ್ ಮೆಹದಿ ಹಸನ್ ಮಿರಾಜು, ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಇನ್ನೂ ನೋಡಿಲ್ಲ ಹಿಂಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಒಂದು ಸ್ಯಾಡ್ ಅಪ್ಡೇಟು. ಗೌತಮ್ ಗಂಭೀರ್ ಅವರು ಇಂಡಿಯಾಗೆ ಮತ್ತೆ ರಿಟರ್ನ್ ಆಗಿದ್ದಾರಂತೆ. ಈ ಇಂಗ್ಲೆಂಡ್ ಸೀರೀಸಲ್ಲಿ ಇದ್ದಂಥ ಗಂಭೀರ್ ಅಣ್ಣ ಆಲ್ಮೋಸ್ಟ್ ಎಷ್ಟು ಒಂದು ವಾರದಿಂದನೇ ಹೋಗ್ಬಿಟ್ಟಿದ್ರು, ಟ್ರಾವೆಲ್ ಮಾಡಿಬಿಟ್ಟಿದ್ರು. IPL ಮುಗಿತಾ ಇದ್ದಂಗೆ ಪಟ್ಟಣಂಗೆ ಹೋಗ್ಬಿಟ್ಟಿದ್ರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರ ಮದರ್ಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಸೊ ಆದ್ದರಿಂದ ಇವರು ಇಂಡಿಯಾಗೆ ಮತ್ತೆ ವಾಪಸ್ ಬಂದಿದ್ದಾರಂತೆ. ಇನ್ನೂ ಸ್ವಲ್ಪ ಟೈಮ್ ಇದೆ ಸೀರೀಸ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಅಷ್ಟರಲ್ಲೆಲ್ಲ ಏನೂ ಆಗದೆ ಇವರು ಸಿಕ್ಕಾಪಟ್ಟೆ ಡಿಪ್ರೆಸ್ಡ್ ಆಗದೆ ಅಲ್ಲಿಗೆ ಹೋಗೋ ಥರ ಆಗಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದರೆ ಗೌತಮ್ ಗಂಭೀರ್ ಅಲ್ಲಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸೀರೀಸ್ ಇದು. ಇಲ್ಲಿ ಕೋಚೆ ಇಲ್ಲ ಅಂತ ಅಂದರೆ ಒಂಥರ ಖಾಲಿ ಪಲಾವ್ ಥರ ಆಗೋಗ್ಬಿಡುತ್ತೆ. ಅಪ್ಡೇಟ್ ನಂಬರ್ 4, ಫಿನ್ ಆಲನ್ ಅವರು ಇವತ್ತೊಂದು ರೆಕಾರ್ಡ್ನ ಬರ್ದವ್ರೆ ಗುರು. T20 ಕ್ರಿಕೆಟಲ್ಲಿ ಮೇಜರ್ ಕ್ರಿಕೆಟ್ ಲೀಗಲ್ಲಿ ಆಡಬೇಕಾದ್ರೆ 151 ಫ್ರಮ್ 51 ಬಾಲ್ಸ್ನ ಹೊಡೆದಿರೋದು. ಸೊ ಇದಾಗುತ್ತೆ 49 ಬಾಲ್ಸ್ಗೆ 150ನ ಅತಿ ಫಾಸ್ಟೆಸ್ಟ್ ಆಗಿ ಕಂಪ್ಲೀಟ್ ಮಾಡಿದಂಥ ಏಕೈಕ ಪ್ಲೇಯರ್ ಆಗ್ತಾರೆ T20 ಹಿಸ್ಟ್ರಿಲಿ. ಅದು 49 ಬಾಲ್ಗೆ 150ನ ಹೊಡೆದಿರೋದು. 51 ಬಾಲಲ್ಲಿ 151 ಮಗ. ಲಿಟ್ರಲಿ 19 ಸಿಕ್ಸ್ನ ಒಂದು T20 ಇನ್ನಿಂಗ್ಸಲ್ಲಿ ಹೊಡೆಯೋದಕ್ಕೆ ಏಕೈಕ ಪ್ಲೇಯರ್ ಆಗ್ತಾರೆ, ಅದು ಫಿನ್ ಆಲನ್. ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸ್ನ ಹೊಡೆದಿರುವಂಥ ಪ್ಲೇಯರು T20 ಇನ್ನಿಂಗ್ಸಲ್ಲಿ ಯಾರು ಅಂದರೆ ಅದು ಫಿನ್ ಆಲನ್. 19 ಸಿಕ್ಸು ಗುರು. ಲಿಟ್ರಲಿ 19 4 ಹೊಡೆಯೋದೇ ದೊಡ್ಡ ವಿಚಾರ, 19 ಸಿಕ್ಸ್ಗಳು ಅನ್ಬಿಲೀವಬಲ್. ಆ್ಯಂಡ್ 134 ರನ್ನು ಜಸ್ಟ್ ಬೌಂಡ್ರೀಸ್ಗಳಿಂದನೇ ಬಂದಿದೆ. 151 ರನ್ನಲ್ಲಿ 134 ರನ್ನು ಬೌಂಡ್ರೀಸ್ಗಳಲ್ಲೇ. ಆ್ಯಂಡ್ ಅಪ್ಡೇಟ್ ನಂಬರ್ 5 ನಡೀತಿದ್ದಲ್ಲಪ್ಪ WTC ಫೈನಲ್ಲು. ಇವತ್ತು ಡೇ 3 ನಡೀತಾ ಇದೆ. ಏನೋ ಡೇ 3ನೇ ಯಾಕೋ ಮುಕ್ತಾಯ ಆಗೋ ಥರ ಕಾಣಿಸ್ತು ನೆನೆ ನೋಡ್ತು ಅಂತಂದರೆ, ಬಟ್ ಇನ್ನೂ ಸಹ ಇವಾಗ ಸ್ಟಾರ್ಟ್ ಆಗಿದೆ. ನೋಡೋಣ ಡೇ 3 ಮುಕ್ತಾಯ ಆಗುತ್ತೆ ಅಥವಾ ಡೇ 4ಗೆ ಏನಾದರೂ ಈ ಮ್ಯಾಚ್ ಪುಷ್ ಆಗುತ್ತಾ ಅಂತ. ಸೊ ಆಸ್ಟ್ರೇಲಿಯಾ ಇನ್ನೇನು ಅವರ ಸೆಕೆಂಡ್ ಇನ್ನಿಂಗ್ಸ್ನ ಮುಗಿಸ್ತಾ ಇದ್ದಾರೆ. 9 ವಿಕೆಟ್ನ ಕರೆಂಟ್ಲಿ ಕಳ್ಕೊಂಡು 186 ರನ್ನ ಹೊಡೆದಿದ್ದಾರೆ. 260 ರನ್ನ ಲೀಡ್ನ ತೊಗೊಂಡಿದ್ದಾರೆ. 260 ರನ್ನು ಲಾಸ್ಟ್ ಇನ್ನಿಂಗ್ಸ್ಗೆ ಅಂತಂದರೆ ಇದೊಂಥರ ಯೂಜ್ ಮಾರ್ಜಿನ್ ಲೀಡೇ ಆಗೋಗ್ಬಿಡುತ್ತೆ. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಇವ್ರು ಎಷ್ಟನಿಗೆ ಕಚ್ಕೊಂಡಿದ್ದು 138 ರನ್ಸ್ಗೆ ಸೌತ್ ಆಫ್ರಿಕಾದವರು ಕಚ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಅವರು ಒಂದು ಇಂಟ್ರೆಸ್ಟಿಂಗ್ ದಾಖಲೆ ಬೇರೆ ಬರೆದಿದ್ದಾರೆ. 5 4ನ ತೆಗೆದುಬಿಟ್ಟು 17 ವರ್ಷ ಆದಮೇಲೆ ಲಾರ್ಡ್ ಸ್ಟೇಡಿಯಮಲ್ಲಿ ಒಬ್ಬ ಕ್ಯಾಪ್ಟನ್ನು 5 4ನ ತೆಗಿಯೋ ಥರ ಆಗಿರೋದು. ಸೊ ನೆನ್ನೆ ಅಂತೂ ಟಾಪ್ ನಾಚ್ ಆಗಿತ್ತು ಆಸ್ಟ್ರೇಲಿಯನ್ಸ್ದು ಪರ್ಫಾರ್ಮೆನ್ಸು. ಸೊ ಇವತ್ತು ಕೂಡ ಚೆನ್ನಾಗಿಯೇ ಆಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಮಸ್ತಾಗಿ ಆಡಿದ್ದಾರೆ, 40+ ರನ್ಸ್ ಇನ್ನೂ ಬ್ಯಾಟಿಂಗ್ ಆಡಿದ್ದಾರೆ. ಅಲೆಕ್ಸ್ ಕ್ಯಾರಿ ಕೂಡ 40+ ರನ್ಸ್ನ ಹೊಡೆದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಾ. ಸೊ ನೋಡೋಣ 260 ರನ್ಸು ಇದು ಇನ್ನೂ ಒಂದು ಲಾಸ್ಟ್ ವಿಕೆಟ್ ಬಾಕಿ ಇದೆ. ಸೊ ಎಲ್ಲಿಗೆ ಹೋಗಿ ನಿಂತ್ಕೊಂತಾರೋ ಅಂತ ಗೊತ್ತಿಲ್ಲ. 260 270 ಆಯಿತು ಅಂದರೆ ಲಾಸ್ಟ್ ಇನ್ನಿಂಗ್ಸ್ಗೆ ಒಳ್ಳೆ ಭರ್ಜರಿ ಟೋಟಲ್ ಏನೇ ಇದು. ಆಸ್ಟ್ರೇಲಿಯಾ ಗೆಲ್ಲುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಸೌತ್ ಆಫ್ರಿಕಾ ಮಸ್ತಾಗಿ ಬ್ಯಾಟಿಂಗ್ ಆಡ್ತು ಅಂದರೆ ಈ ಮ್ಯಾಚ್ನ ಗೆಲ್ಬೋದು. ನೋಡೋಣ ಅದೇನಾಗುತ್ತೆ ಅಂತ. ಇವತ್ತೇ ಎಂಡ್ ಆಗುತ್ತಾ ಅಥವಾ ನಾಳೆವರೆಗೂ ಹೋಗುತ್ತೆ ಈ ಮ್ಯಾಚ್ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬಹುದು. ಗಾಯ್ಸ್ ಬಾಯ್.